ಟ್ಯಾಂಕರ್ ಓಡಿಸೋರು 3, ಒಟ್ಟು 7ರವರೆಗೆ ಸಾಧ್ಯತೆ ಇದೆ. 7 ಜನಗಳವರೆಗೆ ಇನ್ನೂ ಕನ್ಫರ್ಮ್ಡ್ ಇಲ್ಲ. ಒಂದು ಆ ಡಾಬಾ ನಡೆಸ್ತಾ ಇದ್ದಂಥವರ ಕುಟುಂಬದ ಮಹಿಳೆ ಒಂದು ಬಾಡಿ ತೇಲಿ ಬಂದಿದೆ. ಇನ್ನು ಉಳಿದಿದ್ದು ಐಡೆಂಟಿಫಿಕೇಶನ್ ನಡೀತಾ ಇದೆ. 7ರವರೆಗೆ ಸಾಧ್ಯ ಇರಬಹುದು. ಇನ್ನು ಅನ್ಕನ್ಫರ್ಮ್ಡ್ ಇದೆ, ಯಾವುದು ಇನ್ನು ಕನ್ಫರ್ಮ್ ಆಗಿಲ್ಲ. ಇಷ್ಟು ನಷ್ಟ ಆಗಿದೆ. 2 ಗಾಡಿಗಳು ನದಿಗೆ ಉರುಳಿದಾವೆ, ನದಿಯಲ್ಲಿ ಸ್ವಲ್ಪ ಕೊಚ್ಕೊಂಡು ಸಹ ಹೋಗಿದ್ದಾವೆ. ಸಮೀಪದಲ್ಲೇ ಸಮುದ್ರನೂ ಕೂಡ ಇದೆ. ಇನ್ನ ಇದು ಗ್ಯಾಸ್ ಟ್ಯಾಂಕರು 2 ಲೋಡೆಡ್ ಇದೆ. ಅದು ಕೂಡ ಈಗ ಸೇಫ್ಟಿಗೆ ಹಜಾರ್ಡ್ ಇದೆ. ಯಾಕಂದ್ರೆ ಲೋಡೆಡ್ ಗ್ಯಾಸ್ ಟ್ಯಾಂಕರ್ ಇರೋದ್ರಿಂದ ಅದನ್ನ ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದ್ರೆ ಅನಾಹುತ ಆಗುವಂತ ಸಾಧ್ಯತೆ ಇರ್ತದೆ. ಸೊ ತಕ್ಷಣ ನಿಯರ್ ಬೈ BPCL ಕಂಪನಿ, ಭಾರತ್ ಪೆಟ್ರೋಲಿಯಂ ಕಂಪನಿಯವರು ಬೆಳಿಗ್ಗೆನೆ ಬಂದು ಅಟೆಂಡ್ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ಈಗ HPCL ಕಂಪನಿನವರು ಕೂಡ ಆನ್ ದ ವೇ ಇದ್ದಾರೆ. ಸೇಫ್ ಆಗಿ ಆ ಗ್ಯಾಸ್ ಟ್ಯಾಂಕರ್ ಅನ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಒಂದು ಟ್ಯಾಂಕರ್ ಒಳಗೆ ಇರೋದ್ರಲ್ಲೂ ಕೂಡ ಗ್ಯಾಸ್ ಇದೆ, ನೀರಿಗೆ ಬಿದ್ದಿರೋದ್ರಲ್ಲೂ ಕೂಡ. ಸೊ ಆ ಟೀಮು ಬಂದಿದೆ. ಜೊತೆಗೆ ನಮ್ಮ ಫೈರ್ ಅಂಡ್ ಪೊಲೀಸ್ ಕಡೆಯಿಂದ ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸಸ್ನವರು ಕೂಡ ಸ್ಪಾಟ್ ಅಲ್ಲಿ ಇದ್ದಾರೆ. ಹಾಗೆ ನಮ್ಮ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಆ ತುಕಡಿನವ್ರನ್ನು ಕೂಡ ಕೈಗಾದಲ್ಲಿ ಇದ್ರು, ಅವ್ರನ್ನೂ ಕೂಡ ಇಲ್ಲಿಗೆ ನಾವು ಕಳಿಸಿದ್ದೇವೆ. ಮಂಗಳೂರಿಂದ ಇನ್ನೊಂದು ತುಕಡಿನೂ ಕೂಡ ಇಲ್ಲಿಗೆ ಡಿಸ್ಪ್ಯಾಚ್ ಮಾಡಿಸಿದ್ದೇವೆ ಬೆಳಿಗ್ಗೆನೆ. ಅವರು ಕೂಡ ತಲುಪ್ತಾ ಇದ್ದಾರೆ. ಮಂಗಳೂರಲ್ಲಿ ಫೈರ್ ಆ ಭಾಗದ ಡಿವಿಷನ್ನ ಹೆಡ್ ಆಫೀಸ್ ಇದೆ, ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸಸ್, ಅವರು ಕೂಡ ಸ್ಪಾಟ್ಗೆ ಹೋಗ್ತಾ ಇದ್ದಾರೆ. ಮಂಗಳೂರು, ಉಡುಪಿಯಲ್ಲಿ ಇರುವಂತ ಎಲ್ಲ ಫೈರ್ ಅಂಡ್ ಎಮರ್ಜೆನ್ಸಿ ಬೇಕಾದ ಅವಶ್ಯಕತೆ ಇರೋರ್ನು ಅಲ್ಲಿಗೆ ಕಳಿಸಿದ್ದೇವೆ. DC ಅವರು ಕೂಡ ಸ್ಪಾಟ್ ಅಲ್ಲಿದ್ದಾರೆ. ಮುಖ್ಯಮಂತ್ರಿಗಳು ಘಟನೆ ಗೊತ್ತಾದ ತಕ್ಷಣ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲೇ ಇದ್ರು ಮೇಲ್ಮನೆಯಲ್ಲಿ. ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈಗ ಅಲ್ಲಿ ರೀಚ್ ಆಗ್ತಾ ಇದ್ದಾರೆ. ಸೊ ಇದರಲ್ಲಿ ಕೆಲವರು ಆ ಟ್ರಕ್ ಡ್ರೈವರ್ಸು ಬಹುಶಃ ಹೊರಗಿನವರು ಅಂತ ಅನ್ಸುತ್ತೆ. ನಾನು ಟ್ರಕ್ ರಿಜಿಸ್ಟ್ರೇಷನ್ ಎಲ್ಲಿಂದು ನೋಡಿ ಆ ಕಂಪನಿಯಲ್ಲಿ ಆ BPCL HPCL ಕಂಪನಿಯಿಂದ ತರಿಸ್ಕೊಳ್ಳಿ ಅಂತ ಕೂಡ ಹೇಳಿದ್ದೇನೆ. ಯಾಕಂದ್ರೆ ಅವರು ಬೇರೆ ಕಡೆಯವರು, ಹೊರ ರಾಜ್ಯದವರು ಆಗಿದ್ರೂ ಕೂಡ ನಮಗೆ ಒಂದು ಜವಾಬ್ದಾರಿ ಇದೆ. ಅವರ ಫ್ಯಾಮಿಲಿಗೆ ಇಂಟಿಮೇಟ್ ಮಾಡಬೇಕಾಗತ್ತೆ. ಅವ್ರಿಗೆ ಬೇಕಾದಂಥ ಸೌಲಭ್ಯ ಫೆಸಿಲಿಟೇಷನ್ ಕೊಡೋದು ನಮ್ಮ ಜವಾಬ್ದಾರಿ ಆಗುತ್ತೆ. ಮತ್ತೆ ನಮ್ಮ ಲೋಕಲ್ಸ್ ಡಾಬಾ ನಡೆಸ್ತಾ ಇದ್ದವ್ರು ಎಲ್ನೋರು ಅನ್ನೋದು ಕೂಡ ನಿಖರವಾದಂಥ ಮಾಹಿತಿ ಇಲ್ಲ. ಒಬ್ಬರೇ ಒಬ್ಬರು ಘಟನೆ ನಡೆದಾಗ ಐ ವಿಟ್ನೆಸ್ ಒಬ್ಬರೇ ಒಬ್ಬರು ಸಿಕ್ಕಿದ್ದಾರೆ, ಬಟ್ ಅವರು ಸ್ಪಷ್ಟವಾಗಿ ಏನು ಮಾಹಿತಿ ಕೊಡ್ತಾ ಇಲ್ಲ. ಸೊ ಇದು ಬೆಳಿಗ್ಗೆ ನಡೆದಿರುವಂಥ ಘಟನೆ. ಸೊ ಜಿಲ್ಲಾಡಳಿತ ಸಂಪೂರ್ಣವಾಗಿ ನಿಯೋಜನೆ ಮಾಡಿದ್ದೇವೆ. SDRF NDRF ಎಲ್ಲವನ್ನೂ ಕೂಡ ಅಲ್ಲಿ ನಿಯೋಜನೆ ಮಾಡ್ತಾ ಇದ್ದೇವೆ. ಇದು ನಾನು ಹೋದ ವರ್ಷ ಇದೇ ಜುಲೈ ತಿಂಗಳಲ್ಲಿ ಅತಿವೃಷ್ಟಿ ಆದಾಗ ನಾನು ಹೋಗಿದ್ದೆ. ಅಲ್ಲಿಗೆ ಹೋದಾಗ ನ್ಯಾಷನಲ್ ಹೈವೇದು ಕೈಗಾದು 2 ಕಂಪ್ಲೇಂಟ್ ಬಂತು. ನಾವು ಆವತ್ತೇನೆ ನಾನು ಕೈಗಾದವ್ರಿಗೆ ಅಲ್ಲೇ ಕರೆಸಿ ಮೀಟಿಂಗ್ ಮಾಡಿದ್ದೆ DC ಆಫೀಸಲ್ಲಿ. ವಾಪಸ್ ಬಂದು ಇಲ್ಲಿಂದ ನಾನು NHAನವ್ರಿಗೂ ಕೂಡ ನಾವು ಇದು ಕೈಗಾದವ್ರಿಗೆ ನಾವು ಕೆಲವು ನಿಮ್ಮದು ಕಾಲುವೆಗಳು ಸರಿ ಇಲ್ಲ ಅಂತ ಕೈಗಾದವ್ರಿಗೂ ಈ ಮೇ ತಿಂಗಳಲ್ಲಿ ಪತ್ರ ಬರೆದಿದ್ದೇವೆ, ಈ ಕಾಲುವೆಯನ್ನು ಸರಿ ಮಾಡಿ ಅಂತ. ನ್ಯಾಷನಲ್ ಹೈವೇಸ್ ಅವ್ರಿಗೂ ನಮ್ಮ ಕಡೆಯಿಂದ ಪತ್ರ ಬರೆದಿದ್ದೇವೆ, ಇದು ಸ್ವಲ್ಪ ಡಿಸೈನ್ಸ್ ಸರಿ ಇಲ್ಲ, ಸರಿ ಮಾಡ್ಕೊಳ್ಳಿ ಅಂತ. ಅವರು ಸೆಂಟ್ರಲ್ ಬಾಡೀಸು ನಾವು ಹೇಳಿದಾಗ ನಮ್ಮದನ್ನ ಕೇಳಿಸ್ಕೊಳ್ತಾರೆ, ಆದರೆ ನಾವು ಹೇಳಿದ ಸ್ಪೀಡ್ಗೆ ಅವರು ನಮಗೆ ರೆಸ್ಪಾಂಡ್ ಮಾಡೋದಿಲ್ಲ. ಸೊ ನಾನು ಇದನ್ನ ಚೀಫ್ ಸೆಕ್ರೆಟರಿಗೂ ಕೂಡ ಹೇಳಿದ್ದೇನೆ. ಅವ್ರಿಗೆ ಹಿಂದೆನೆ, ಇವತ್ತಲ್ಲ ಮೊದಲೇನೆ ಈ ಥರ ಆಗ್ಬೋದು ಅಂತೇಳಿ ಚೀಫ್ ಸೆಕ್ರೆಟರಿ ಕಡೆಯಿಂದನೂ ನಾನು ಮೀಟಿಂಗ್ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಚೀಫ್ ಸೆಕ್ರೆಟರಿಗೂ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಎನಿವೆ, ಈಗ ನಾನು ಅವ್ರದ್ದು ಇವ್ರದ್ದು ಅನ್ನೋ ಪ್ರಶ್ನೆ ಅಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸೀಸ್ ಆದರೂ ಕೂಡ ಒಂದ್ ಕಡೆ ನ್ಯಾಷನಲ್ ಹೈವೇ, ಇನ್ನೊಂದು ಕಡೆ ಕೈಗಾ ಅಲ್ಲಿ ಕಾಲುವೆನ ಡೈವರ್ಟ್ ಮಾಡಿದ್ದಾರೆ ಅವರು. ಕೈಗಾ ಕ್ಯಾಂಪಸ್ ಕೈಗಾ ಅಂತ ಹೇಳಿದೆ ತಪ್ಪು, ಸೀಬರ್ಡ್ ಒಳಗಡೆ ಕಾಲುವೆಯನ್ನ ಡೈವರ್ಟ್ ಮಾಡಿದ್ದಾರೆ. ಅವರು ಕೂಡ ನೀರು ಹರಿಯುವಷ್ಟು ಪ್ರಮಾಣಕ್ಕೆ ಬೇಕಾಗಿರೋ ಕಾಲುವೆಯನ್ನ ಮಾಡಬೇಕು ಅಂತ ಅವ್ರ ಕಡೆಗೂ ತಾಕೀತ್ ಮಾಡುವಂಥದ್ದಾಗಲಿ. ಮತ್ತು ನ್ಯಾಷನಲ್ ಹೈವೇಸ್ ಜೊತೆಗಂತೂ ನಾವು ನಿರಂತರವಾಗಿ ಟಚಲ್ಲಿದ್ದೇವೆ. ಈ ಸ್ಲೋಪ್ಸ್ ಎಲ್ಲ ಡೇಂಜರಸ್ಸು ಅಂತೇಳಿ ಅವ್ರ ಜೊತೆಗೂ ನಾವು ಅದನ್ನೂ ಮಾಡ್ತೇವೆ. ಈಗ ತಕ್ಷಣಕ್ಕೆ ಏನು ಅದು ಮುಂದಿನ ಸ್ಟೆಪ್ಸು
ಆದರೆ ಇವತ್ತಿನ ದಿನ ರೆಸ್ಕ್ಯೂ ಆಪರೇಷನ್ ಏನಿದೆ ಫುಲ್ ಫ್ಲೆಜ್ಡ್ ಆಗಿ ನಡೆದಿದೆ. ಮುಖ್ಯಮಂತ್ರಿಗಳ ಸೂಚನೆ ಮೇಲೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಕೂಡ ಆಲ್ರೆಡಿ ಇನ್ನೇನು ರೀಚ್ ಆಗುವಂತ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿಗೆ ರೀಚ್ ಆಗ್ತಾ ಇದ್ದಾರೆ. ಸೊ ಸರ್ಕಾರ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ತತ್ಕ್ಷಣ ಪರಿಹಾರದ ಕಡೆಗೆ ಸಂಪೂರ್ಣವಾಗಿ ಗಮನವನ್ನು ಕೊಡ್ತಾ ಇದೆ ಅನ್ನೋದನ್ನ ನಾನು